ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ಸ್ವಪಕ್ಷದಲ್ಲೇ ಆಕ್ರೋಶ ಹೆಚ್ಚಾಗಿದೆ. ಯಾರೇ ಇದ್ರೂ ಹೇಳಿಕೆ ಗಂಭೀರವಾಗಿರಬೇಕು, ಸಮಾಜ ಒಪ್ಪುವಂತೆ ಇರಬೇಕು. ನೋಡಿ, ಬರೀ ಕಾಂಗ್ರೆಸ್ನವರು ಅಷ್ಟೇ ಅಲ್ಲ, ಬಿಜೆಪಿಯಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಅವರು ಮಾಡಿರುವಂಥ ಪದ ಬಳಕೆ ಹಂಗಿದೆ, ಲೇ ಮಗನೇ, ಲೋ ಮಗನೇ, ಈ ರೀತಿಯಾದಂಥ ಹೇಳಿಕೆ ಇದೆ. ಸಹಜವಾಗಿ ಅದು ಮುಜುಗರ ತರುತ್ತೆ ಪಕ್ಷಕ್ಕೂ ಕೂಡ. ಬಟ್ ಈಗ ನೋಡಿ, ಮಾತನಾಡುವಾಗ ಗಂಭೀರತೆಯಿಂದ ಮಾತನಾಡಬೇಕು, ಸಮಾಜ ಒಪ್ಪಂಗಿರಬೇಕು. ಅವ್ರ ಜೊತೆ ಮಾತನಾಡ್ತೇನೆ ಎಂದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಮೊದಲೇ ರಾಜಕಾರಣಿಗಳು ಅಂದರೆ ಜನ ನಂಬಲ್ಲ, ಅದು ನಿಜ, ಹೌದು. ಅಂತಹ ಪರಿಸ್ಥಿತಿ ಇದೆ. ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನು ನಾನು ಕೂಡ ಗಮನಿಸಿದ್ದೇನೆ. ಈ ಹೇಳಿಕೆ ಬಗ್ಗೆ ನಾನು ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಅನಂತಕುಮಾರ್ ಬಾಯಿಗೆ ಬಂದ ಹಾಗೆ ಮಾತನಾಡೋದನ್ನು ಬಿಡಲಿ ಅಂತ ಸೋಮಣ್ಣ ಹೇಳಿದ್ದಾರೆ. ಸಿದ್ದರಾಮಯ್ಯ 7 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ, CM ಟೀಕೆ ಮಾಡುವ ಮುನ್ನ ನಾಲಿಗೆ ಮೇಲೆ ಹಿಡ್ತಾ ಇರಬೇಕು. ಇನ್ಮುಂದಾದರೂ ಅನಂತಕುಮಾರ್ ತಿದ್ದಿಕೊಳ್ಳಿ ಅಂತ ಸೋಮಣ್ಣ ಸಲಹೆ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ ಅದು ನಾಲಿಗೆ ಹರಿಬಿಡಬೇಕು ಅಂತ ಹೇಳಿದ್ರೆ 100 ಬಾರಿ ಯೋಚನೆಯನ್ನು ಮಾಡಬೇಕು. ಅವ್ರು ಯಾವ ಸ್ಥಾನದಲ್ಲಿದ್ದಾರೆ, ಅವ್ರು ಯಾವುದೇ ಪಕ್ಷ ಆಗಿರ್ಬೋದು. ನೋಡಿ, ಸಿದ್ದರಾಮಯ್ಯನವರು ಕೇವಲ ಕಾಂಗ್ರೆಸ್ಗೆ ಮುಖ್ಯಮಂತ್ರಿ ಅಲ್ಲ, ಕರ್ನಾಟಕಕ್ಕೆ ಮುಖ್ಯಮಂತ್ರಿ, ಕನ್ನಡಿಗರಿಗೆ ಮುಖ್ಯಮಂತ್ರಿ ಅವರು. ರಾಜಕೀಯ ವಿರೋಧಗಳು ಏನೇ ಇರಬಹುದು, ಸೈದ್ಧಾಂತಿಕವಾಗಿ ವಿರೋಧಗಳು ಏನೇ ಇರಬೇಕು, ಏನೋ ಇರಬಹುದು, ಆದರೆ ಮಾತನಾಡುವಾಗ ಗೌರವಯುತವಾಗಿ ಮಾತಾಡೋದನ್ನು ಕಲಿಬೇಕು ಅನ್ನುವಂಥದ್ದನ್ನು BJP ನಾಯಕರಿಗೆ ಒಂದು ರೀತಿ ಬುದ್ಧಿ ಹೇಳ್ದಂಗೆ ಕಾಣಿಸ್ತಾ ಇದೆ. ರಾಜಕಾರಣಿಗಳು ಅಂತ ಹೇಳಿದ್ರೆ ಜನರು ಇವತ್ತು ಬೇಸತ್ತಿದೆ. ರಾಜಕಾರಣಿಗಳು ಅಂತ ಹೇಳಿದ್ರೆ ನಮ್ಮನ್ನು ನೋಡ್ತಕ್ಕಂಥ ದೃಷ್ಟಿಕೋನನೇ ಬದಲಾವಣೆ ಆಗಿದೆ. ಹಾಗಾಗಿ ಯಾರೇ ಇರ್ಬೋದು, ನಮ್ಮ ಹೇಳಿಕೆಗಳು ನಮ್ಮ ಸ್ಥಾನಕ್ಕೆ ಚ್ಯುತಿ ಬರ್ಬೋದು, ಗೌರವ ಕಡಿಮೆ ಆಗಬಾರ್ದು. ನಾವು ಕೊಡ್ತಕ್ಕಂಥ ಒಂದೊಂದು ಹೇಳಿಕೆನೂ ಕೂಡ ಸಮಾಜವು ಕೂಡ ಒಪ್ಕೋಬೇಕು. ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ, ಮೊನ್ನೆ ಅನಂತಕುಮಾರ್ ಹೆಗಡೆ ಅವರು ಏನು ಹೇಳಿದ್ದಾರೆ ನೆನ್ನೆ ರಾತ್ರಿ ನಾನು ಗಮನಿಸಿದ್ದೇನೆ. ಯಾಕೆ ನಾನು ಕೂಡ ಸ್ಟೇಟ್ಮೆಂಟು ಗಮನಿಸಿದ್ದೀನಿ, ನೋಡಿದ್ದೀನಿ. ಅನಂತಕುಮಾರ್ ಹೆಗಡೆ ಅವರು ಒಬ್ಬ ಹಿರಿಯ ನಾಯಕರು. ನಾನು ಅವರ ಕೆಲವಾರು ಸ್ಟೇಟ್ಮೆಂಟ್ಗಳನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮತ್ತು ನಿಷ್ಕಲ್ಮಸವಾದ ಭಾವನೆ ಇದೆ ಅದಕ್ಕೆ. ಏನು ಬಾಯಿಗೆ ಬರ್ತದೋ ನನ್ನಂಗೆ ಹೇಳೋದೆ, ಹಿಂದೆ ಮುಂದೆ ನೋಡೋದಿಲ್ಲ. ಆದರೆ ಸಿದ್ದರಾಮಯ್ಯನವರಲ್ಲ, ಅವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅವರೇನು ಮಾತಾಡ್ತಾರೆ ಅಂತ ನಾವ್ಯಾಕೆ ಚಿಕ್ಕವರಾಗಬೇಕು? ನಾವು ಚಿಕ್ಕವರಾಗಬೇಕು. ಸಿದ್ದರಾಮಯ್ಯನವರು ಅವ್ರು ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಏನು ಅನ್ನೋದು ಅವ್ರ ವಿವೇಚನೆ ಬಿಟ್ಟಿದ್ದು. ಆದರೆ ಅನಂತಕುಮಾರ್ ಹೆಗಡೆ ಅವರು ಸುಸಂಸ್ಕೃತ ಒಂದು ಕುಟುಂಬದಿಂದ ಬಂದಂಥವರು. ನಾವು ನಮ್ಮ ಭಾಷೆನ ನಾವೇ ಇಡ್ತಾ ಇದ್ದವ್ರೆ. ಅದು ಸ್ವಲ್ಪ ನನಗೆ ವೈಯಕ್ತಿಕವಾಗಿ ನನಗೆ ಬೇರೆ ಏನಿಲ್ಲ, ಹೆಸರಿಕೆ ಇಲ್ಲ. ಆದರೂ ಕೂಡ ನಾನು ಕೆಲವು ಇದಾಡ್ತೀನಿ. ನಾವು ಮಾತಾಡುವಾಗ ಸ್ವಲ್ಪ ಇನ್ನೊಬ್ಬರಿಗೆ ಅನ್ನೋದಕ್ಕಿಂತ ರಾಜ್ಯದ 7 ಕೋಟಿ ಕನ್ನಡಿಗರ ಒಬ್ಬ ಪ್ರತಿನಿಧಿಯವರು